ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಗುರಾಯಿಸಿದ್ರೆ ಗುಮ್ತೀವಿ, ಮುಟ್ಟಿದ್ರೆ ತಡ್ತೀವಿ, ತಲೆಗೆ ಹೊಡೆದ್ರೆ ಎದೆ ಬಗೆದು ಬರ್ತೀವಿ. ಹೀಗೆ ನಿನ್ನೆಯಷ್ಟೇ ವಾರ್ನಿಂಗ್ ಕೊಟ್ಟು ಪಾಪಿಗಳ ಎದೆ ನಡುಗಿಸಿದ್ದ ರಾಜನಾಥ್ ಸಿಂಗ್ ಇವತ್ತು ಮತ್ತೆ ಪಾಕ್ಗೆ ಶಾಕ್ ಕೊಟ್ರು. ಒಂದೊಂದು ಮಾತಿನಲ್ಲೂ ಶತ್ರು ರಾಷ್ಟ್ರಕ್ಕೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಪಾಕ್ಗೆ ತೋರಿಸಿದ್ದ ಟ್ರೇಲರ್ ಬಾಲ ಬಿಚ್ಚಿದ್ರೆ ಅಸಲಿ ಪಿಕ್ಚರ್. ವೈರಿ ಟಾರ್ಗೆಟ್ ಸ್ಥಳದಲ್ಲಿ ನಿಂತು ರಾಜನಾಥ್ ಸಿಂಗ್ ಸಿಂಹ ಗರ್ಜನೆ. ಆಪರೇಷನ್ ಸಿಂಧೂರ ಮುಗ್ದಿಲ್ಲೋ ಪಾಕ್ಗೆ ಎಚ್ಚರಿಕೆಯ ಗಂಟೆ. ಗುಜರಾತ್ನ ಭುಜ್ ವಾಯುನೆಲೆ. ಕಳೆದ ವಾರ ಪಾಕ್ ಭಾರತದ ನಡುವಿನ ಸಂಘರ್ಷದ ವೇಳೆ ಪಾಕ್ ಸೇನೆ ಭುಜ್ ವಾಯುನೆಲೆಯನ್ನೇ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿಗೆ ಯತ್ನಿಸಿದ್ದವು. ಆದರೆ ಭಾರತೀಯ ಸೇನೆಯ ಪರಾಕ್ರಮಕ್ಕೆ ಚೀನಾ ಮೇಡ್ ಪಾಕ್ ಡ್ರೋನ್ಗಳು ಚಿಂದಿ ಚಿತ್ರಾನ್ನವಾಗಿದ್ವು. ಇದೇ ವಾಯುನೆಲೆಗೆ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿದ್ರು. ವಾಯುಪಡೆಯ ಶಕ್ತಿ ಕೊಂಡಾಡಿ ಅಭಿನಂದನೆ ಸಲ್ಲಿಸಿದ್ರು. ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ, ಈಗ ನಡೆದಿದ್ದು ಟ್ರೇಲರ್ ಮಾತ್ರ. ಪಿಕ್ಚರ್ ಇನ್ನೂ ಬಾಕಿ ಇದೆ ಅಂತ ಏರ್ ಫೋರ್ಸ್ ಶೌರ್ಯವನ್ನ ಹೊಗಳುತ್ತಲೇ ಪಾಕ್ಗೆ ಖಡಕ್ ಸಂದೇಶ ರವಾನಿಸಿದ್ರು. साथियों, ऑपरेशन सिंदूर ने यह स्पष्ट संदेश दे दिया है कि हमने शांति के लिए जितना अपना दिल खोल कर रखा है, शांति को नष्ट करने वालों के विरुद्ध उतना ही अपना हाथ भी खोल कर रखा है. यह ऑपरेशन सिंदूर अभी खत्म नहीं हुआ है. जो कुछ भी हुआ वह सिर्फ एक ट्रेलर मात्र था. अब जब समय आएगा, जब भी सही समय आएगा, तो हम पूरी पिक्चर भी दुनिया को दिखाएंगे. ಬ್ರಹ್ಮೋಸ್ನಿಂದ ಪಾಕ್ಗೆ ರಾತ್ರಿಯ ಬೆಳಕಿನ ದರ್ಶನ. ಭಾರತೀಯರ ಕೈಗಳಿಂದ ತಯಾರಾದ ಆಯುಧಗಳು ಎಷ್ಟು ಪವರ್ಫುಲ್ ಅನ್ನೋದನ್ನ ಈಗ ಇಡೀ ಜಗತ್ತು ನೋಡಿದೆ. ನಮ್ಮ ಬ್ರಹ್ಮೋಸ್ ಪಾಕಿಸ್ತಾನಕ್ಕೆ ಕತ್ತಲಲ್ಲೂ ಬೆಳಕಿನ ದರ್ಶನ ಮಾಡಿಸಿದೆ ಅಂದ್ರು. ब्रह्मोस मिसाइल की ताकत को तो पाकिस्तान ने खुद स्वीकार कर लिया है. हमारे देश में कहावत काफी पुरानी है और वह है दिन में तारे दिखना. मगर भारत में बनी ब्रह्मोस मिसाइल ने पाकिस्तान को रात के अंधेरे में दिन का उजाला दिखा दिया है. ನವ ಭಾರತದ ಯುದ್ಧ ನೀತಿ ತಂತ್ರ ಬದಲಾಗಿದೆ. ಆಪರೇಷನ್ ಸಿಂಧೂರ ರೋಚಕ ಕಾರ್ಯಾಚರಣೆಯನ್ನ ಕೊಂಡಾಡಿದ ಸಚಿವರು ನವ ಭಾರತದ ಯುದ್ಧ ನೀತಿ ಮತ್ತು ತಂತ್ರಜ್ಞಾನ ಎರಡೂ ಬದಲಾಗಿವೆ ಅಂತ ಗರ್ವದಿಂದ ಗರ್ಜಿಸಿದ್ರು. साथियों, कोई छोटी बात नहीं है कि हमारी एयरफोर्स की पहुंच पाकिस्तान के हर कोने तक, और ये बात पूरी तरह से साबित हो चुकी है तो हमारी तीनों फोर्सेस की. लेकिन आज एयरबेस पर आए हूं इसलिए मैं इसकी चर्चा करूं. और आज स्थिति यह है कि भारत के फाइटर प्लेन बिना सरहद पार किए ही यहीं से उनके हर कोने तक सीधा प्रहार करने में पूरी तरह से सक्षम है. ಪಾಕ್ IMF ಹಣವನ್ನ ಭಯೋತ್ಪಾದನೆಗೆ ಬಳಸ್ತಾಗಿದೆ. ಕೆಟ್ಟ ಮೇಲೂ ಪಾಕಿಸ್ತಾನ ಬುದ್ಧಿ ಕಲ್ತಿಲ್ಲ. ಜನರ ತೆರಿಗೆ ಹಣವನ್ನು ಭಯೋತ್ಪಾದನೆಗೆ ಬಳಸ್ತಾಗಿದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಮುಖ್ಯಸ್ಥ ಮಸೂದ್ ಅಜರ್ಗೆ 14 ಕೋಟಿ ಪರಿಹಾರ ಘೋಷಣೆ ಮಾಡಿದೆ. IMFನಿಂದ ಸಾಲವಾಗಿ ಪಡೆಯುತ್ತಿರುವ ಹಣವನ್ನು ಉಗ್ರರಿಗೆ ಕೊಡ್ತಾಗಿದೆ. IMF ಪಾಕ್ಗೆ ಸಾಲ ನೀಡೋದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸಿದ್ರು. पाकिस्तानी आम नागरिकों से लिया गया टैक्स जैश ए मोहम्मद जैसे आतंकवादी संगठन के आका मसूद अजहर को करीब 14 करोड़ रुपए देने में खर्च करेगी. लेकिन निश्चित रूप से इंटरनेशनल मॉनिटरी फंड से आने वाले $1 बिलियन के बड़े हिस्से को केरल इंफ्रास्ट्रक्चर को फंड करने में इस्तेमाल होगा, ऐसा मेरा मानना है. ರಕ್ಷಣಾ ಇಲಾಖೆಗೆ 50,000 ಕೋಟಿ ಮೀಸಲಿಡಲು ನಿರ್ಧಾರ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಭಾರತ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಒತ್ತು ನೀಡಲು ಮುಂದಾಗಿದೆ. ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ 50,000 ಕೋಟಿ ಮೀಸಲಿಡಲು ಚಿಂತನೆ ನಡೆಸಿದೆ ಅಂತ ತಿಳಿದು ಬಂದಿದೆ. ಈಗಾಗಲೇ 2024-25ರಲ್ಲಿ 6,22,000 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಈಗ 50,000 ಕೋಟಿ ಹೆಚ್ಚುವರಿಯಿಂದಾಗಿ ಮುಂದೆ ಇದು 7 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಾಗಲಿದೆ. ಈ ಅನುದಾನದಿಂದ ಹೊಸ ಶಸ್ತ್ರಾಸ್ತ್ರಗಳು, ರಕ್ಷಣಾ ಸಾಮಗ್ರಿ ಹಾಗೂ ತಂತ್ರಜ್ಞಾನ ಖರೀದಿ ಜೊತೆಗೆ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ವಿನಿಯೋಗಿಸುವ ಸಾಧ್ಯತೆಗಳಿವೆ.
ಈತ ಮೊಂಡಾಟದ ಬಳಿಕ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಭಾರತದ ಎದುರು ಮಂಡಿಯೂರಿದ್ದಾರೆ. ಶಾಂತಿ ಮಾತುಕತೆ ಜೊತೆ ಕಾಶ್ಮೀರದ ಚರ್ಚೆಗೆ ರೆಡಿ ಅಂತಿದ್ದಾರಂತೆ. ಭಾರತದ ರಣಬೇಟೆಗೆ ಪತರಗೊಟ್ಟಿದ ಪಾಕ್ ಸೇನಾ ಜನರಲ್ ಪ್ರಧಾನ ಕಚೇರಿಯನ್ನ ಚಕ್ಲಾಲಾದಿಂದ ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡೋ ಬಗ್ಗೆ ಚಿಂತನೆ ನಡೆಸಿದೆ. ಅದೇನೇ ಹೇಳಿ, ನಮ್ಮ ಸೇನೆಯ ಏರ್ ಸ್ಟ್ರೈಕ್ನ ಬೆಂಕಿಯಲ್ಲಿ ಪಾಕಿಸ್ತಾನದ ಕೊಬ್ಬು ಕರಗಿರೋದಂತ ಸತ್ಯ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.